ನೋಡ್ರಿ, ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ. ಅವ್ರ ಸ್ಟ್ಯಾಂಡ್ ಅಂತಂದ್ರೆ ಒಂದು ನಮ್ಮನೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು. ಯಾರು ಏನು ಬೇಕಾದ್ ಮಾತಾಡ್ತಾರೆ, ಯಾರೇನು ಬೇಕಾದ್ದು ಹೋಗ್ತಾರೆ. ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ. ಅವರು ಮಧ್ಯಪ್ರದೇಶದಲ್ಲಿ ಅವರು ಹನುಮಾನ್ ಚಾಲೀಸು ಅದೆಲ್ಲ ಮಾಡಕ್ಕೆ ಹೋದರು. ಇವರು ನಾನು ಯಾವುದು ಕನೋಜ್ ಬ್ರಾಹ್ಮಣ ಯಾವುದೋ ಬ್ರಾಹ್ಮಣ ಅಂಥೇಳಿ ರಾಹುಲ್ ಗಾಂಧಿ ಹೇಳಿ ಕೋರ್ಟ್ ಮೇಲೆ ಜನಿವಾರ ಏನು ಹಾಕ್ತಾರೆ. ನಮ್ಮ ಎಲ್ಲ ಈ ಬ್ರಾಹ್ಮಣರಿಂದ ಹಿಡ್ಕೊಂಡು ಅನೇಕರು ಕೆಲವರು ಶಿವದಾರ ಹಾಕ್ತಾರೆ, ಕೆಲವರು ಜನಿವಾರ ಹಾಕ್ತಾರೆ. ಅದನ್ನು ತೋರಿಸಿ ನಾನು ಹಿಂದೂ ಅಂತ ಹೇಳಿದರು, ನಾನು ಬ್ರಾಹ್ಮಣ ಅಂತ ಹೇಳಿದರು. ಯಾಕಂದರೆ ಅಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಜಾಸ್ತಿ ಅದ. ಆ ನಂತರ ಈ ಕಡೆ ಬಂದು ಇಲ್ಲೇ ಮತ್ತೊಂದು ಹೇಳ್ತಾರೆ. ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಮೊದಲನೇ ಹಕ್ಕಿರೋದು ಬಜೆಟ್ ಮೇಲೆ, ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ. ಈಗ ಇವರು ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಎಳೆಯುವಂಥದ್ದು, ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ. ಈಗಿನ ಎಪಿಸೋಡನ್ನು ನಾನು ಮಾಧ್ಯಮದವರಿಗೂ ಏನು ವಿನಂತಿ ಮಾಡ್ತೀನಿ, ವಿಶೇಷವಾಗಿ ತಮ್ಮಂಥ ಚಾನಲ್ದವರು ಇದನ್ನು ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಿರಿ. ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ. ನಾನು ಮೊನ್ನೆನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಹಿಜಾಬ್ ಬ್ಯಾನ್ ಅಂದ್ರೆ ಏನು? ಇಲ್ಲೇ ಯಾರಾದರೂ ರಸ್ತೆದಾಗ ಹಿಜಾಬ್ ಹಾಕ್ಕೊಂಡು ಓಡಾಡಲು ಇದು ಹಿಜಾಬ್ ಬ್ಯಾನ್ ಇದೆ. ಈ ಪೊಲೀಸರೊಳಗೆ ಇನ್ಫಾರ್ಮ್ ಇದೆ, ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಇನ್ಫಾರ್ಮ್ ಇದೆ. ಅನೇಕ ಇವತ್ತು ಪ್ರೊಫೆಷನಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದಲ್ಲಿ ಒಂದು ಡ್ರೆಸ್ ಕೋಡ್ ಮಾಡ್ಯಾರ. ಯೂನಿಫಾರ್ಮ್ ಇನ್ ದಿ ಸೆನ್ಸ್ ಡ್ರೆಸ್ ಕೋಡ್, ವಸ್ತ್ರ ಸಂಹಿತೆಯನ್ನು ಮಾಡಿದ್ದಾರೆ. ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕ್ಕೊಂಬರ್ತೀನಿ ಅಂತಂದ್ರೆ, ನಾಳೆ ಇನ್ನೊಬ್ಬ ಸ್ಕಾಲ್ಪ್ ಟೊಪ್ಪಿ ಹಾಕ್ಕೊಂಬರ್ತೀನಿ ಅಂತಾನೆ, ಇನ್ನೊಬ್ಬ ಕೇಸರಿ ಶಾಲ್ ಹಾಕ್ಕೊಂಬರ್ತೀನಿ ಅಂತಾನೆ. ಏನು ಮಾಡ್ಲಿಕ್ಕೆ ಹೊರಟ್ರಿ ನೀವು ಸಿದ್ದರಾಮಯ್ಯನವ್ರೆ? ನಿಮ್ಮದು ಮುಠಾಳತನವೋ ಅಥವಾ ಸಮಾಜವನ್ನು ಒಡಿಲಿಕ್ಕೆ ಈ ರೀತಿಯಾದಂಥ ಅತ್ಯಂತ ತಲೆಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮಾಜವನ್ನು ಒಡೆದು ಓಟ್ ತೆಗೆದುಕೊಳ್ಳುಕೊಂಡರು. ನಿಮಗೆ ಅನೇಕ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಈಗ ನಿಮ್ಮ ಪ್ರೆಸೆನ್ಸು 3 ಕಡೆ ಇರೋದು. ಒಂದು ಕರ್ನಾಟಕ, ಇನ್ನೊಂದು ಹಿಮಾಚಲ ಪ್ರದೇಶ, ಆನಂತರ ಎರಡು ಕಾಣ್ತದೆ, ಇನ್ನೊಂದು ತೆಲಂಗಾಣ. ಕರ್ನಾಟಕ, ಹಿಮಾಚಲ ಪ್ರದೇಶ, ತೆಲಂಗಾಣ, ಇಲ್ಲೇ 3 ಕಡೆ ಇರೋದು ನಿಮ್ಮ ಪ್ರೆಸೆನ್ಸ್. ಇವು 3 ರಿಲೇಟಿವ್ಲಿ ಸಣ್ಣ ರಾಜ್ಯಗಳು. ಈ ಕರ್ನಾಟಕ ಒಂದನ್ನು ಬಿಟ್ಟರೆ, ಯಾಕಂದರೆ ಆಂಧ್ರ ಡಿವೈಡ್ ಆದಮೇಲೆ ತೆಲಂಗಾಣನೂ ಇದು ನಿಮ್ಮ ಸ್ಥಿತಿ ಇದೆ. ನೀವು ಇದೇ ರೀತಿಯಾಗಿ ಹುಚ್ಚುಚ್ಚು ಮಾತಾಡ್ತಾ ಹೋದರೆ ಜನ ಕಾಂಗ್ರೆಸ್ಸನ್ನು ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾರೆ. ಇದು ನೆನಪಿಟ್ಕೊಳ್ಳಿ ಸಿದ್ದರಾಮಯ್ಯನವರು. ಇಲ್ಲದ ಹಿಜಾಬ್ ವಿವಾದವನ್ನು ಯಾಕೆ ಎತ್ತೀರಿ? ಈಗ ಅದು ಯಾವುದೋ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಹಿಜಾಬ್ ಹಾಕ್ಕೊಂಡು ಹೋಗ್ತೀನಿ ಅಂತ, ಜಗಳ ಶುರುವಾಗುತ್ತೆ. ನಿಮ್ಮ ಸಮಾಜದಲ್ಲಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ನಿಮ್ಮ ಫೇಲ್ಯೂರನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ವಿವಾದವನ್ನು ಹುಟ್ಟಾಕೋದು ನಿಮ್ಮ ಕೆಲಸ. ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ದೇಶ ಸಮಾಜ ಎಲ್ಲ ಒಂದಾಗಿರಬೇಕು, ಬಿ ಜೆ ಪಿಯವರು ಸಮಾಜ ಹೊಡಿತಾರೆ ಅಂತ ಆರೋಪ ಮಾಡ್ತಾರೆ. ನಾವೇನಾದರೂ ವಿಷಯ ಎತ್ತಿದ್ವಿ ಹಿಜಾಬದ್ದು? ಕೋರ್ಟಲ್ಲಿ ಇದೆ ಮ್ಯಾಟ್ರು. ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ. ಅದರಲ್ಲಿ ಏನು ಬಂದಿದೆ? ಅದು ಧಾರ್ಮಿಕ ಆಚರಣೆ ಒಂದು ಭಾಗ ಹೌದಾ ಅಲ್ವಾ? ಬಹುತೇಕ ದೇಶಗಳಲ್ಲಿ, ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಹಿಜಾಬ್ ಇಲ್ಲ. ನಿಮ್ಗೆ ಯಾಕೆ ಇದು ತಲೆ ಕೆಟ್ಟ ವಿಚಾರ ಇದೆ? ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಅಂತಲ್ಲ. ಸಿದ್ದರಾಮಯ್ಯನವರು ಅವರು ಇಗ್ನೋರೆಂಟ್ ಇದ್ದಾರೆ, ಮುಗ್ಧರಿದ್ದಾರೆ ಅಂತ ನಾನು ಭಾವಿಸಿಲ್ಲ. ಸಿದ್ದರಾಮಯ್ಯನವರು ಧೂರ್ತರಿದ್ದಾರೆ. ಇದು ನನ್ನ ಗಂಭೀರ ಆರೋಪ. ಅವ್ರ ಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.